ಪ್ಯಾಂಡೆಮಿಕ್ ಕಾಯಿಲೆ ಒಳಗೆ ಆದಂಗೆ ಇದು ಇವತ್ತು ಎಂಡೆಮಿಕ್ ಕಾಯಿಲೆ ಅಂತೀವಿ ನಾವು. ಈಸಿಯೆಸ್ಟ್ ವೇ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಪ್ಪಿಸ್ಬೇಕಾದ್ರೆ ಮಾಸ್ಕು ಬೇಕು, ಹ್ಯಾಂಡ್ ವಾಷಿಂಗು ಬೇಕು. ಆದರೆ ಈ ಪರ್ಟಿಕ್ಯುಲರ್ ಕೊರೋನಾ ವೈರಸ್ ಇದೆಯಲ್ಲ, ಇದು ಆರ್ಎನ್ಎ ವೈರಸ್. ಇದು ತುಂಬ ರೂಪಾಂತರಗೊಳ್ಳುತ್ತೆ, ಅಂದರೆ ತುಂಬ ಮ್ಯೂಟೇಷನ್ ಆಗುತ್ತೆ. ಮಕ್ಕಳನ್ನ ದಯವಿಟ್ಟು ಮಳೆಯಲ್ಲಿ ನೆನಲಿಕ್ಕೆ ಬಿಡಬೇಡಿ. ಅರ್ಲಿ ಮಾರ್ನಿಂಗ್ ಆಟ ಆಡೋಕ್ಕೆ ಕಳಿಸ್ಬೇಡಿ. ಹಿರಿಯರನ್ನ ವಾಕಿಂಗ್ ಹೋಗೋಕ್ಕೆ ಬಿಡಬೇಡಿ. ಆದಷ್ಟು ಮನೆಯಲ್ಲೇ ಇರಲಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಕಳೆದ ಒಂದು ವಾರದಿಂದ ಕೋವಿಡ್ ಮತ್ತೆ ಬರ್ತಾ ಇದೆ ಅಂತ ಎಲ್ಲ ಕಡೆ ಸುದ್ದಿ, ಸಾಕಷ್ಟು ಕೇಸ್ಗಳು ರಿಪೋರ್ಟ್ ಆಗಿದೆ. ಬಟ್ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೀನಿ, 3 ವರ್ಷ ನಾವು ಏನು ಅನುಭವಿಸಿದ್ವಲ್ಲ, ಅದು ಒಂದು ಪ್ಯಾಂಡೆಮಿಕ್ ಡಿಸೀಸು. ಪ್ಯಾಂಡೆಮಿಕ್ ಅಂದರೆ ಭಾಳ ಜನಕ್ಕೆ ಅರ್ಥ ಆಗಲ್ಲ. 40 ವರ್ಷಕ್ಕೆ ಒಂದು ಸಾರಿ ಒಂದು ಪ್ಯಾಂಡೆಮಿಕ್ ಕಾಯಿಲೆ ಬರುತ್ತೆ. ಕಳೆದ ಪ್ಯಾಂಡೆಮಿಕ್ಕು ಇನ್ಫ್ಲೂಯೆನ್ಸಾ ಕಾಯಿಲೆ, ಅದು ಮೊದಲನೇ ವರ್ಲ್ಡ್ ವಾರ್ ಸಮಯದಲ್ಲಿ ಬಂದಿತ್ತು. ಇದು ಈ ಕೋವಿಡ್ಡು ವರ್ಲ್ಡ್ ವಾರ್, ಈ ಮೊನ್ನೆ ಬಂದಿದ್ದು ಕೋವಿಡ್ಡು ಒಂದು ಪ್ಯಾಂಡೆಮಿಕ್ ಕಾಯಿಲೆ. 3 ವರ್ಷ ಸಾಕಷ್ಟು ಸಾವು ನೋವುಗಳನ್ನು ಕೊಡ್ತು. ಆದರೆ ಇವತ್ತು ಏನು ನಾವು ಕೋವಿಡ್ ರೀತಿಯ ವೈರಲ್ ಡಿಸೀಸ್ ನೋಡ್ತಾ ಇದ್ದೀವಲ್ಲ, ಅದರ ಒಂದು ವೇರಿಯಂಟು. ಇದ್ರ ನಾವು ಪ್ಯಾಂಡೆಮಿಕ್ ಕಾಯಿಲೆ ಅನ್ನಲ್ಲ. ಬಟ್ ಎಚ್ಚರಿಕೆ ವಹಿಸಬೇಕು, ಬಟ್ ಹೆದರಿಕೆ ಬೇಡ. ಈ ತಳಿ ಏನಿದೆಯಲ್ಲ, ಯಾವಾಗಲೂ ವೈರಸ್ನಲ್ಲಿ ಮ್ಯೂಟೇಷನ್ ಅಂತೀವಿ ನಾವು, ಅದು ರೂಪಾಂತರಗೊಂಡಿರುತ್ತಂತೆ. ಈ ರೂಪಾಂತರಗೊಂಡಿರುವಂಥ ಈ ವೈರಸ್ಸು ಅಷ್ಟು ಡೇಂಜರಸ್ ಅಲ್ಲ. ಅದರಿಂದ ಜನ ಭಯ ಬೀಳೋದು ಬೇಡ. ಆದರೆ ಇದೊಂದು ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ನಮ್ಮ ಎಚ್ಚರ ನಮಗಿರಬೇಕು. ಅದನ್ನು ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಮಾಸ್ಕು, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್ ಅಂತ ರೂಲ್ಸ್ ಶುರುವಾಗುತ್ತಾ, ಆಗಬೇಕಾ? ಆದರೆ ಒಳ್ಳೆಯದು. ಯಾಕಂದರೆ ಇದು ಒಂದು ಸಾಮಾಜಿಕ ಕಾಯಿಲೆ, ಅಂದರೆ ಒಂದು ಸಾಂಕ್ರಾಮಿಕ ಕಾಯಿಲೆ. ನೀವು ನೋಡಿ, ಡಯಾಬಿಟೀಸು, BP ಅವೆಲ್ಲ ಇಂಡಿವಿಜುವಲ್ ಕಾಯಿಲೆಗಳು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿರೋದ್ರಿಂದ ಈಸಿಯೆಸ್ಟ್ ವೇ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಪ್ಪಿಸ್ಬೇಕಾದ್ರೆ ಮಾಸ್ಕು ಬೇಕು, ಹ್ಯಾಂಡ್ ವಾಷಿಂಗು ಬೇಕು. ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಡೆಫಿನೆಟ್ಲಿ ಬೇಕು. ನಮ್ಮ ರಾಜ್ಯದಲ್ಲಿ 47 ಕೇಸ್ಗಳು ಪತ್ತೆಯಾಗಿದೆ. ಒಂದು ಸಾವಾಗಿದೆ. ಪಾಸಿಟಿವ್ ರೇಟ್ ಜಾಸ್ತಿ ಆದರೆ ಟೆನ್ಷನ್ ಜಾಸ್ತಿ ಆಗೋದು ಸಹಜ ಅಲ್ವಾ? 6 ಕೋಟಿ ಜನದಲ್ಲಿ ಒಂದು ಸಾವು. ದಿನನಿತ್ಯ ನಾವು ವೈದ್ಯರಾಗಿ ಅನೇಕ ಸಾವುಗಳು ನೋಡ್ತೀವಿ. ಆಕ್ಸಿಡೆಂಟಿಂದ ಡೆತ್ ಆಗುತ್ತೆ, ಕ್ಯಾನ್ಸರಿಂದ ಡೆತ್ ಆಗುತ್ತೆ, ಬೇಕಾದಷ್ಟು ಕಾರಣ. ಈ ಕೋವಿಡ್ ನೆಪದಲ್ಲಿ ಒಂದು ಡೆತ್ತು, ಅದು 85 ವರ್ಷದ ಹಿರಿಯ ಕೋಮಾರ್ಬಿಡಿಟಿ ಇತ್ತು. ಆ ಒಂದು ಸಾವಿನಿಂದ ಜನ ಹೆದರ್ಕೊಳ್ಳೋದು ಬೇಕಿಲ್ಲ. ಅದು ಭಾಳ ಸ್ಪಷ್ಟವಾಗಿದೆ. ಸೊ 6 ಕೋಟಿ ಜನದಲ್ಲಿ 400, 200, 300 ಕೇಸ್ಗಳು ಪಾಸಿಟಿವ್ ಬಂದರೂ ಕೂಡ ಜನ ಆತಂಕ ಪಟ್ಕೊಳ್ಳೋದು ಬೇಡ. ಇದು ಪ್ಯಾಂಡೆಮಿಕ್ ಥರ ಸಾವಿರಾರು ಜನಗಳಿಗೆ ಅಫೆಕ್ಟ್ ಆಗಲ್ಲ. ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ಎದುರಾಗುತ್ತಾ? ಮೋಸ್ಟ್ಲಿ ಆಗಲ್ಲ. ಮೋಸ್ಟ್ಲಿ ಈ ಲಾಕ್ಡೌನು ಇದನ್ನೆಲ್ಲ ನಾವು ಮೊದಲನೇ ಸಾರಿ ಜೀವನದಲ್ಲಿ ಫಸ್ಟ್ ಟೈಮ್ ನಾವು ಕೇಳಿದ್ವು, ನಾವು ನೋಡಿದ್ದು. ಆದರೆ ಇವತ್ತಿನ ಈ ಕೋವಿಡ್ ಏನು ನಾವು ನೋಡ್ತಾ ಇದ್ದೀವಲ್ಲ, ಈ ತಳಿಯೊಳಗೆ ಅಷ್ಟೊಂದು ಅವಾಂತರ ಆಗೋದಿಲ್ಲ. ಮೋಸ್ಟ್ಲಿ ಲಾಕ್ಡೌನು ಇದು ಬೇಕಾಗೋದಿಲ್ಲ. ಮೊದಲ ಅಲೆಯಲ್ಲಿ ಎಷ್ಟೊಂದು ಸಾವು ನೋವು ಸಂಭವಿಸಿದೆ. ಈಗ ಕೊರೋನಾ ಕೇಸ್ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಅದೆಂಥ ಪರಿಸ್ಥಿತಿ ಎದುರಾಗುತ್ತೆ? ಇಲ್ಲ, ಜಾಸ್ತಿ ಆಗಲ್ಲ ಆ ರೀತಿಯಾಗಿ. ಯಾಕಂದರೆ ಪ್ಯಾಂಡೆಮಿಕ್ ಕಾಯಿಲೆ ಒಳಗೆ ಆದಂಗೆ ಇದು ಇವತ್ತು ಎಂಡೆಮಿಕ್ ಕಾಯಿಲೆ ಅಂತೀವಿ ನಾವು. ಎಂಡೆಮಿಕ್ ಅಂದರೆ ನೋಡಿ, ನಮ್ಮಲ್ಲಿ ಒಂದಷ್ಟು ಕೇಸ್ ಇದ್ದಾವೆ, ಬೇರೆ ಬೇರೆ ಕಂಟ್ರಿಗಳು, ನೇಪಾಳದಲ್ಲಿ ಒಂದಷ್ಟು ಕೇಸ್ ಇದ್ದಾವೆ. ಇವೆಲ್ಲ ಎಂಡೆಮಿಕ್, ಅವು ಆ ರೀಜನಲ್ಲಿ ಆಗಿರತಕ್ಕಂಥ ವೈರಲ್ ಡಿಸೀಸಸ್ಸು. ಪ್ಯಾಂಡೆಮಿಕ್ ಥರ ಇದು ಸ್ಪ್ರೆಡ್ ಆಗಲ್ಲ, ಸಾವು ನೋವುಗಳು ಜಾಸ್ತಿ ಆಗಲ್ಲ. ಆದ್ದರಿಂದ ತುಂಬ ಹೆದರ್ಕೊಳ್ಳೋದು ಬೇಕಿಲ್ಲ. ಕೊರೋನಾ ವ್ಯಾಕ್ಸಿನ್ ಆಗಿದ್ರು ಮತ್ತೆ ಯಾಕೆ ಕೊರೋನಾ ಶುರುವಾಗ್ತಿದೆ? ವ್ಯಾಕ್ಸಿನ್ ನೋಡಿ, ಲಸಿಕೆ ವ್ಯಾಕ್ಸಿನ್ ಯಾಕೆ ಕೊಡ್ತೀವಿ ಅಂದರೆ ನ್ಯಾಚುರಲ್ ಇಮ್ಯುನಿಟಿ ಬರಲಿ ಅಂತ. ಈಗ ನೋಡಿ, ಸ್ಮಾಲ್ ಪಾಕ್ಸ್ನಿಗೆ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಗ್ಲೋಬಲ್ ಎರಾಡಿಕೇಷನ್ ಆಯಿತು. ಆದರೆ ಈ ಪರ್ಟಿಕ್ಯುಲರ್ ಕೊರೋನಾ ವೈರಸ್ ಇದೆಯಲ್ಲ, ಇದು ಆರ್ಎನ್ಎ ವೈರಸ್ಸು. ಇದು ತುಂಬ ರೂಪಾಂತರಗೊಳ್ಳುತ್ತೆ, ಅಂದರೆ ತುಂಬ ಮ್ಯೂಟೇಷನ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇಂದಿನ ಕೊರೋನಾ ಟೈಮ್ನಲ್ಲಿ 3 ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಿದ್ದೀನಿ. ಆದರೂ ಕೂಡ ಆ ವ್ಯಾಕ್ಸಿನ್ನಿಂದ ಈಗ ಬಂದಿರೋ ತಳಿಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಸ್ವಲ್ಪ ಎಕ್ಸ್ಟೆಂಟು ಬೆಟ್ರೆ ಹೊರತು 100% ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನಾನು ಮತ್ತೆ ಬರೋದಿಲ್ಲ ಅನ್ನೋ ಭ್ರಮೆ ಬೇಡ. ಅದರಿಂದ ಈಗ ಹೊಸ ತಳಿಗೆ ಹೊಸ ವ್ಯಾಕ್ಸಿನ್ ಕಂಡುಹಿಡಿಬೇಕು. ಆದರೆ ಅಷ್ಟು ಸುಲಭವಾಗಿ ವ್ಯಾಕ್ಸಿನ್ಗಳನ್ನ ಮಾರ್ಕೆಟಿಗೆ ತರೋಕ್ಕಾಗೋದಿಲ್ಲ. ಆದ್ದರಿಂದ ಈ ರೀತಿಯ ವೈಜ್ಞಾನಿಕ ವಿಚಾರಗಳನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು.
ಮೊದಲು ಕೊರೋನಾ ಬಂದಾಗ ಇದರ ಸೀರಿಯಸ್ನೆಸ್ ಎಷ್ಟು ಅಂತ ಯಾರಿಗೂ ಅನಿಸ್ತಿರ್ಲಿಲ್ಲ. ಆಮೇಲೆ ಎಷ್ಟೊಂದು ಪ್ರಾಬ್ಲಮ್ ಆಯಿತು, ಮತ್ತು ಎಲ್ಲ ಸಹಜ ಪರಿಸ್ಥಿತಿ ಬಂತು. ಬಟ್ ಈಗ ಮತ್ತೆ ಅದೇ ಥರ ಸಿಚುವೇಶನ್ ಎದುರಾಗಿದೆ. ಆದರೆ ಹೇಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು? ಇಲ್ಲ, ಆ ಸಿಚುಯೇಷನ್ ಈಗ ಬರೋದಿಲ್ಲ. ನಾನು ಅವಲೇ ಸ್ಪಷ್ಟವಾಗಿ ಹೇಳಿದೆ, ಅದು ಪ್ಯಾಂಡಮಿಕ್ ಡಿಸೀಸು. ಕೊರೋನಾ ಆದರೂ ಕೂಡ ಇವತ್ತು ಬಂದಿರೋದು ಪ್ಯಾಂಡಮಿಕ್ ಡಿಸೀಸ್ ಅಲ್ಲ, ಇದು ಎಂಡೆಮಿಕ್ ಡಿಸೀಸು. ಸೊ ಎಚ್ಚರ ಇರಲಿ, ನೋ ಡೌಟ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಅಪ್ಪರ್ ರೆಸ್ಪಿರೇಟರಿ ಡಿಸೀಸ್ ಇದು. ಆದರೆ ಆ ರೀತಿಯ ಸಿಚುಯೇಷನ್ನು ಡೆಫಿನೆಟ್ಲಿ ಬರೋದಿಲ್ಲ. ಆದರೂ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿ ಜನಸಾಮಾನ್ಯರಿಗೆ, ಮಾಧ್ಯಮಗಳು, ನಾವು ಎಲ್ಲ ಸೇರಿ ಒಂದು ಧೈರ್ಯ ಹೇಳಿ ಅದರ ಸುದ್ದಿ ಹೇಳಬೇಕೇ ಹೊರತು ಮತ್ತೆ ಆತಂಕ ಪಡೋ ರೀತಿಯಲ್ಲಿ ನಾವು ಮಾತನಾಡಬಾರ್ದು. ಮಕ್ಕಳಿಗೆ ಸ್ಕೂಲ್ ಶುರುವಾಯಿತು, ಮಳೆ, ಚಳಿ, ಟೆನ್ಷನ್ನಲ್ಲಿ ಕೊರೋನಾ ಹರಡೋದು ಜಾಸ್ತಿ ಅಂತಾರೆ. ಸೊ ಹೇಗೆ ಕೇರ್ ತಗೊಳ್ಬೇಕು, ಮಕ್ಕಳನ್ನ ಹೇಗೆ ಜೋಪಾನ ಮಾಡ್ಕೊಬೇಕು? ನ್ಯಾಚುರಲಿ ವೈರಸ್ ಕಾಯಿಲೆಗಳಿಗೆ, ವೈರಸ್ಗೆ ಮಳೆ, ಚಳಿಗಾಲ ಭಾಳ ಅನುಕೂಲಕರವಾದ ವಾತಾವರಣ. ಯಾಕಂದರೆ ವೈರಸ್ಗಳು ಮಲ್ಟಿಪ್ಲೈ ಆಗ್ತವೆ. ಸೊ ಈಗೆಲ್ಲ ನಾವು ತಲಾಂತರದಿಂದ ನೋಡ್ತಾ ಇದ್ದೀವಿ. ಕಾಮನ್ ಕೋಲ್ಡ್, ಅವಾಗೇನು ಮಾಡೋದು, ನೆಗಡಿ, ಕೆಮ್ಮು, ಜ್ವರ ಬರೋದು, ಒಂದು 3 ದಿನಕ್ಕೆ ವಾಸಿ ಆಗೋದು. ಈಗಲೂ ಅಷ್ಟೇ, ಒಂದು ಎಚ್ಚರ, ಮಕ್ಕಳನ್ನ ದಯವಿಟ್ಟು ಮಳೆಯಲ್ಲಿ ನೆನಲಿಕ್ಕೆ ಬಿಡಬೇಡಿ. ಅರ್ಲಿ ಮಾರ್ನಿಂಗ್ ಆಟ ಆಡೋಕ್ಕೆ ಕಳಿಸ್ಬೇಡಿ. ಹಿರಿಯರನ್ನ ವಾಕಿಂಗ್ ಹೋಗೋಕ್ಕೆ ಬಿಡಬೇಡಿ. ಆದಷ್ಟು ಮನೆಯಲ್ಲೇ ಇರಲಿ. ಬೆಚ್ಚನೆಯ ಬಟ್ಟೆ ಹಾಕ್ಕೊಳ್ಳಿ. ಮಳೆಯಲ್ಲಿ ಮಕ್ಕಳು ನೆನೆದು ಬಂದಾಗ ಇಮಿಡಿಯೇಟ್ಲಿ ತಲೆ ಮೈಯೆಲ್ಲ ಒರೆಸಿ ಅವರಿಗೆ ಬೆಚ್ಚಗಿರೋ ಬಟ್ಟೆ ಹಾಕಿ ಬಿಸಿ ಬಿಸಿ ಟೀ, ಕಾಫಿ, ಹಾಲು ಈ ಥರನ ಕೊಡೋದು ಒಳ್ಳೆಯದು. ಕೊರೋನಾ ಮತ್ತು ಶುರು ಅನ್ನೋದಾದ್ರೆ ಮತ್ತೆ ವ್ಯಾಕ್ಸಿನ್ ಅಂತ ಏನಾದರೂ ಕಂಡುಹಿಡಿತಾರ? ಆಲ್ರೆಡಿ ವ್ಯಾಕ್ಸಿನ್ 2 ಡೋಸ್ ಆಗಿದ್ರು, ಜ್ವರನೂ ಮತ್ತು ಶುರು ಆಗಿದೆಯಲ್ಲ. ಸೊ ಮೊದಲ ವ್ಯಾಕ್ಸಿನಲ್ಲೇ ಫೇಲಿಯರ್ ಅಂತ ಕನ್ಸಿಡರ್ ಮಾಡಬೇಕಾ? ಇಲ್ಲ, ವ್ಯಾಕ್ಸಿನೇಷನ್ ಇದನ್ನು ಫೇಲ್ಯೂರ್ ಅಂತಲ್ಲ. ಆ್ಯಕ್ಚುಲಿ 3 ಡೋಸ್ ಅಡ್ವೈಸ್ ಮಾಡಿದ್ದು. ಕೆಲವರೆಲ್ಲ ಎದುರುಕೊಂಡು 1 ಡೋಸ್ ಆದಮೇಲೆ 2ನೇ ತೊಗೊಳ್ಳಿಲ್ಲ, ಕೆಲವರು 2 ತೊಗೊಂಡ್ಮೇಲೆ 3ನೇ ತೊಗೊಳ್ಳಿಲ್ಲ. ನಾನು 3 ಡೋಸ್ ತೊಗೊಂಡಿದ್ದೀನಿ. ಈ ವ್ಯಾಕ್ಸಿನ್ನ ಈ ಪರ್ಟಿಕ್ಯುಲರ್ ವೈರಸ್ಸಿಗೆ ಕಂಡುಹಿಡಿಬೇಕಾದ್ರೆ ಮತ್ತೆ ಇಟ್ಸ್ ಎ ಬಿಗ್ ಟಾಸ್ಕ್. ಅದು ವ್ಯಾಕ್ಸಿನ್ಗಳನ್ನ ಸುಮ್ಮನೆ ಬೇರೆ ಮೆಡಿಸನ್ ಥರ ಹಂಗೆ ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ. ಲಾಟ್ ಆಫ್ ಹ್ಯೂಮನ್ ಎಕ್ಸ್ಪೆರಿಮೆಂಟು, ಅನಿಮಲ್ ಎಕ್ಸ್ಪೆರಿಮೆಂಟು ಮಾಡಿ ಅದನ್ನು ಬಿಡಬೇಕಾಗತ್ತೆ. ಹಂಗಾಗಿ ಇವಾಗ ಮತ್ತೆ ಇನ್ನೊಂದು ವ್ಯಾಕ್ಸಿನ್ ಬರೋದು. ರೀಸೆಂಟಾಗಿ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ಅವರು ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿದ್ರು. ಕೆಲವರ ಪ್ರಕಾರ ಜೋರಾದ DJ ಸೌಂಡ್ ಇದ್ರು ಹಾರ್ಟ್ ಅಟ್ಯಾಕ್ ಎಫೆಕ್ಟ್ ಆಗಿ ತೊಂದರೆ ಆಗುತ್ತಾ? ಆ ಥರ ಇವರ ವಿಷಯದಲ್ಲಿ ಇದೆ. ಜನ ತುಂಬ ಸೌಂಡ್ ಇರೋದ್ರಿಂದ ಆ ಪಾರ್ಟಿ ಹಾಲ್ಗಳಲ್ಲಿ ಜೋರು ಸೌಂಡ್ ಇಟ್ಕೊಂಡಾಗ್ತಾರಲ್ಲ, ಅದು ಎಫೆಕ್ಟ್ ಆಗುತ್ತೆ. ಹೃದಯದ ವಿಚಾರಕ್ಕೆ ಬಂದಾಗ ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಇದು ಜನ ಅರ್ಥ ಮಾಡ್ಕೋಬೇಕು. ನ್ಯಾಚುರಲಿ ಸಡನ್ನ ಸಿಕ್ಕಾಪಟ್ಟೆ ಸೌಂಡು, ಸಡನ್ನಾಗಿ ಎಮೋಷನ್ನು, ಸಡನ್ನಾಗಿ ಕೆಟ್ಟ ನ್ಯೂಸು, ಸಡನ್ನಾಗಿ ಸಂತೋಷದ ನ್ಯೂಸು, ಸಡನ್ನಾಗಿ ಕಪಾಳ ಕೊಡಿದ್ರೆ ಹಾರ್ಟ್ ನಿಂತು ಹೋಗುತ್ತೆ. ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಅವನು ಪೂಜಾರಿ ಸತ್ತಿರೋದು ಕಾರ್ಡಿಯಾಕ್ ಅರೆಸ್ಟ್ನಿಂದ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಅಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಕಾರ್ಡಿಯಾಕ್ ಅರೆಸ್ಟ್. ಹೃದಯ ಸ್ತಂಭನ ಬೇರೆ, ಹೃದಯ ಘಾತ ಬೇರೆ. ಮೋಸ್ಟ್ಲಿ ನೀವು ಕೇಳೋ ಪ್ರಶ್ನೆಯಲ್ಲಿ ಅರ್ಥ ಇದೆ. ಸಡನ್ ಸೌಂಡ್ನಿಂದ ಆ ಹಾರ್ಟ್ ನಿಂತು ಹೋಗೋ ಪಾಸಿಬಿಲಿಟಿ ಇರುತ್ತೆ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ, ಹೃದಯ ಸ್ತಂಭನ ಅಂತೀವಿ, ಹೃದಯ ಘಾತ ಅಲ್ಲ. ಅದರಿಂದ ಮೋಸ್ಟ್ಲಿ ಅವರು ಸತ್ತಿದರೆ ಹೃದಯ ಸ್ತಂಭನದಿಂದ ನಿಂತಿರ್ತಾರೆ. ಅದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿರೋದು. ಅನ್ಫಾರ್ಚುನೇಟ್ಲಿ ಮಾಡಿರೋ